ಅವರು ಲೋನು 30 lakhs ತೊಗೊಂಡಿದ್ದು ಆಗಿನ್ನ ಒಂದು 5-6 lakhs ಅಷ್ಟೇ ಕಟ್ಟಿರ್ತಾರೆ. ಆವಾಗಲೇ NPA ಆಯಿತು ಅಂದರೆ ಫುಲ್ಲು ಆ 30 lakhsವರೆಗೂ ರಿಮೈನಿಂಗ್ ಎಷ್ಟಿದೆ ಎಲ್ಲ ಸೇರಿಸಿ ಪೇಮೆಂಟ್ ಮಾಡಿಬಿಡ್ಬೇಕು. ಅವ್ರು ಇಷ್ಟ ಬಂದಿದ್ದು ಇಂಟ್ರೆಸ್ಟ್ನ ಜನಗಳಿಂದ ನಾನು ವಸೂಲು ಮಾಡ್ತೀನಿ ಹಾಗೆಲ್ಲ ಹೇಳಕ್ಕೆ ಬರಲ್ಲ. ಯಾವ್ಯಾವ ಬ್ಯಾಂಕ್ಸು ಯಾವ್ಯಾವ ಸೆಕ್ಟರ್ಸು ಲೋನ್ ಕೊಡ್ಬೋದು. ಈ ಮಂತು ನನಗೆ ಸ್ಯಾಲ್ರಿ ಬೇಸ್ಡ್ ಮೇಲೆ ನಾನು ಲೋನ್ ತೊಗೊಂಡಿದ್ದೀನಿ. ನನಗೆ ಈ ಮಂತ್ ನನಗೆ ಸ್ಯಾಲ್ರಿ ಕಟ್ಟೋಕ್ಕಾಗಲಿಲ್ಲ, ಐ ಮೀನ್ ಸ್ಯಾಲ್ರಿ ನಂಗೆ ಬಂದಿಲ್ಲ. ಅವ್ರಿಗೆ ಗಾಬರಿ, ಇವಾಗಲೇ NPA ಆಗಿಬಿಡತ್ತಾ. ಆ್ಯಂಡ್ ಇದರಲ್ಲಿ ಬ್ಯಾಂಕ್ ಅಂದರೆ ಏನು, ಬಾರೋವರ್ ಅಂದರೆ ಏನು, ಸೊ ಲೋನ್ ಬಗ್ಗೆ ಯಾವ್ಯಾವ ಬ್ಯಾಂಕ್ಸು ಯಾವ್ಯಾವ ಸೆಕ್ಟರ್ಸು ಲೋನ್ ಕೊಡ್ಬೋದು, ಹೌ ಟು ರಿಕವರ್ ವಿತ್ ದ್ಯಾಟ್. ಒಂದು ವೇಳೆ NPA ಆಯಿತು ಅಂತಂದರೆ ವಾಟ್ ಈಸ್ NPA ಅವ್ರಿಗೆ ಗೊತ್ತಿರುತ್ತೆ ಪಾಪ. ಆ ಟೈಮಲ್ಲಿ ಆ ಕೆಲಸ ನಂದಾಗಿತ್ತು. ಎಕ್ಸೆಲ್ ಶೀಟ್ ಮೇಂಟೈನ್ ಮಾಡಿ, ಸೊ ಎಷ್ಟು ಕೇಸಸ್ ಡಿಸ್ಪೋಸ್ ಆಗ್ತಿದೆ, ವಾಟ್ ಆರ್ ಆಲ್ ದ ಡಾಕ್ಯುಮೆಂಟ್ಸ್ ದೇ ಆರ್ ರಿಕ್ವೈರ್ಡ್, ಇನ್ನು ಸ್ಪೀಡಿ ಪ್ರೋಸೆಸ್ಗೆ ಇನ್ನೇನೆಲ್ಲ ಮಾಡ್ಬೋದು, ಮೀಟಿಂಗ್ ಕಂಡಕ್ಟ್ ಮಾಡೋದು, ಈ ಥರ ಎಲ್ಲ 1 year ಆದಮೇಲೆ ನಾನು ಗಾಟ್ ಟು ನೋ ದಟ್ ಹೌ ಟು ಗೋ ವಿತ್ ಸರ್ಫೇಸಿ ಅಂತ. ಸೊ ಯೂಶ್ವಲಿ ಸರ್ಫೇಸಿ ಆ್ಯಕ್ಟು ಇಟ್ ಈಸ್ ಅ ರೇರ್ ಸಬ್ಜೆಕ್ಟ್. ಜನಗಳಿಗೆ ಅಷ್ಟೊಂದು ಐಡಿಯಾ ಇಲ್ಲ ಸರ್ಫೇಸಿ ಬಗ್ಗೆ. ಎಷ್ಟು ವರ್ಷ ಆಯ್ತಿಲ್ಲ ಆಫೀಸ್ ಮಾಡಿ? ಇದೊಂದು 8 years ಆಯಿತು. ಮುಂಚೆ 8th ಕ್ರಾಸಲ್ಲಿದ್ದೆ. ಓಕೆ. ಸೊ ಬೇಸಿಕಲಿ ನಾನೊಂದು ಲಾ ಫರ್ಮಲ್ಲಿ ಮಾಡಿದ್ದು ಪ್ರಾಕ್ಟೀಸು. ಸೊ ಅದಾದಮೇಲೆ ಕೋಟಕ್ ಮಹೀಂದ್ರಾ ಬ್ಯಾಂಕ್ ಜಾಯ್ನ್ ಆದೆ. ಐ ವಾಂಟೆಡ್ ಟು ನೋ ಫ್ರಮ್ ದ ಸ್ಕ್ರ್ಯಾಚ್. ಇವಾಗ ಸುಮ್ಮನೆ ಪ್ರಾಕ್ಟೀಸ್ ಅಂದರೆ ಸೀನಿಯರ್ ಏನೋ ತಿಳ್ಕೊಂಡಿರ್ತಾರೆ, ಅವ್ರ ಪಿಟಿಷನಲ್ಲಿದೆ, ನಾನು ಅದನ್ನೇ ಓದ್ತೀನಿ, ಅದೇ ಬೈಹರ್ಟ್ ಮಾಡ್ಕೋತೀನಿ. ಅದು ಸುಮ್ಮನೆ ಹಾಗೆ ಕಾಪಿ ಪೇಸ್ಟ್ ಆಗುತ್ತೆ. ಐ ಡೋಂಟ್ ವಾಂಟ್ ದಟ್ ಕಾಪಿ ಪೇಸ್ಟ್ ಪ್ರಾಕ್ಟೀಸ್. ಐ ವಾಂಟೆಡ್ ಟು ನೋ ದಟ್ ಸ್ಟಿಲ್ ದ ಸ್ಕ್ರ್ಯಾಚ್ ಲೋನ್ ಹೆಂಗೆ ಕೊಡ್ತಾರೆ ಅದನ್ನು ನಾನು ನೋಡಬೇಕಲ್ಲಿ. ನನಗೆ ಈ ಥರದ್ದು ಒಂದು ಇಂಟ್ರೆಸ್ಟ್ ಇತ್ತು. ಸೀನಿಯರ್ಸು ಫೈಲ್ ಓದ್ಕೊಳ್ಳೋಮ್ಮ ಗೊತ್ತಾಗುತ್ತೆ, ಅಷ್ಟೆಲ್ಲ ಕೂತು ಹೇಳೋಕ್ಕೆ ಅವ್ರಿಗೂ ಟೈಮ್ ಇರಲ್ಲ. ಓಕೆ. ಸೊ ಆವಾಗ ಐ ಥಾಟ್ ನಾನು ಬ್ಯಾಂಕಲ್ಲಿ ಸ್ವಲ್ಪ ದಿನ ವರ್ಕ್ ಮಾಡಿ ದೆನ್ ಐ ಕ್ಯಾನ್ ಕಮ್ ಬ್ಯಾಕ್. ಅಷ್ಟರೊಳಗೆ 3 years ಆಗಿತ್ತು ಪ್ರಾಕ್ಟೀಸ್ ಮಾಡಿ. ಇನ್ ಆಲ್ ದ ಫೀಲ್ಡ್ ಲೈಕ್ ಸಿವಿಲ್, ಕ್ರಿಮಿನಲ್, ಅದು ಲಾ ಫರ್ಮ್ ಅಂದರೆ ಎಲ್ಲ ಥರ ಕೇಸಸ್ಸು ಇಟ್ಕೊಂಡಿರ್ತಾರೆ. ಸೊ ಎಲ್ಲ ಬೇಸಿಕ್ ಗೊತ್ತಾಯಿತು, ಒಂದು ಐಡಿಯಾ ಬಂತು ಹೌ ಟು ಗೋ ವಿತ್ ದ ಲಾ, ಹೌ ಟು ಹ್ಯಾಂಡಲ್ ವಿತ್ ದ ಕೇಸಸ್ ವಿತ್ ದ ಪ್ರೊಸೀಜರ್, ಅದೆಲ್ಲ ಬೇಸಿಕ್ಸ್ ತಿಳ್ಕೊಂಡಿದ್ದಾದಮೇಲೆ ಐ ಥಾಟ್ ಆಫ್ ಸ್ಟಾರ್ಟ್ ಪ್ರಾಕ್ಟೀಸ್ ಇಂಡಿಪೆಂಡೆಂಟ್ಲಿ ಅಂತ ಅಂದ್ಕೊಂಡು ಜಾಯ್ನ್ ಆದೆ ಕೋಟಕ್ ಮಹೀಂದ್ರಾ ಬ್ಯಾಂಕಿಗೆ. ಅಲ್ಲಿ 1 year ವರ್ಕ್ ಮಾಡಿದೆ ಲೀಗಲ್ ಬ್ಯಾಕೆಂಡಲ್ಲಿ. ಲಾ ಆಫೀಸರ್ಸ್ ಇರ್ತಾರೆ, ಅಲ್ಲೊಂದು ಟೀಮ್ ಇರುತ್ತೆ. ಸೊ ಅಲ್ಲಿ ಅಗೈನ್ ಅಲ್ಲಿಂದ ಒಂದಷ್ಟು ಜನ ಅಡ್ವೊಕೇಟ್ಸ್ಗೆ ಕೇಸಸ್ ಕೊಟ್ಟಿರ್ತಾರೆ. ಇವಾಗ ನಾನು ಹೆಂಗೆ ಪ್ಯಾನಲ್ ಆಗಿದ್ದೀನೋ ಆ ಥರ ಆ ಟೈಮಲ್ಲಿ ಪ್ಯಾನಲ್ ಆಗಿರೋರಿಗೆ ವಿ ಆರ್ ಸಪೋಸ್ ಟು ಅಸಿಸ್ಟ್. ಡಾಕ್ಯುಮೆಂಟ್ಸ್ ಕೊಡಬೇಕಾ ಅಥವಾ ಲೀಗಲ್ ಒಪಿನಿಯನ್ ಕರೆಕ್ಟಾಗಿ ಮಾಡ್ತಿದ್ದಾರಾ ಇಲ್ವಾ, ಸೊ ಅದನ್ನೆಲ್ಲ ಯಾವಾಗ ಅಪ್ರೂವ್ ಮಾಡೋದು. ಆ್ಯಂಡ್ ಅಕ್ರಾಸ್ ಕರ್ನಾಟಕ ನನಗೆ ಜವಾಬ್ದಾರಿ ಇತ್ತು ಆ ಟೈಮಲ್ಲಿ. ಸೊ ಫಸ್ಟು ಬ್ಯಾಂಗ್ಳೂರು ಸಿಟಿ ಕೊಟ್ಟಿದ್ರು, ಅದಾದಮೇಲೆ ಅಕ್ರಾಸ್ ಕರ್ನಾಟಕಗೆ ಅಲಾಟ್ ಮಾಡಿಬಿಟ್ಟಿದ್ರು. ಸೊ ಎಲ್ಲ ಕಡೆ ಕೇಸಸ್ ನಡೀತಿದೆ ಆ್ಯಂಡ್ ಕೋರ್ಟಲ್ಲಿ ಕರೆಕ್ಟಾಗಿ ಅದು ಅಪ್ಡೇಟ್ ಆಗ್ತಿದೆಯಾ ಆ ಕೇಸಸ್ಸು. ಸಮ್ಟೈಮ್ಸು ನಾವು ಡೈರಿಯಲ್ಲಿ ಮೆನ್ಷನ್ ಮಾಡಿರೋದು ಒಂದಿರುತ್ತೆ, ಆ ಕೋರ್ಟ್ ಡೈರಿನಲ್ಲಿ ಬೇರೆಯೇ ಇರುತ್ತೆ, ಅದು ಆನ್ಲೈನಲ್ಲಿ ಚೆಕ್ ಮಾಡುವಾಗ. ಸೊ ಅದನ್ನು ನಾವು ಅಡ್ವೊಕೇಟ್ಸ್ಗೆ ಹೇಳಬೇಕಾಗತ್ತೆ. ಅವ್ರಿಗೆ ಗೊತ್ತಿರುತ್ತೆ ಪಾಪ. ಆ ಟೈಮಲ್ಲಿ ಆ ಕೆಲಸ ನಂದಾಗಿತ್ತು. ಎಕ್ಸೆಲ್ ಶೀಟ್ ಮೇಂಟೈನ್ ಮಾಡಿ, ಸೊ ಎಷ್ಟು ಕೇಸಸ್ ಡಿಸ್ಪೋಸ್ ಆಗ್ತಿದೆ, ವಾಟ್ ಆರ್ ಆಲ್ ದ ಡಾಕ್ಯುಮೆಂಟ್ಸ್ ದೇ ಆರ್ ರಿಕ್ವೈರ್ಡ್, ಇನ್ನು ಸ್ಪೀಡಿ ಪ್ರೋಸೆಸ್ಗೆ ಇನ್ನೇನೆಲ್ಲ ಮಾಡ್ಬೋದು, ಮೀಟಿಂಗ್ ಕಂಡಕ್ಟ್ ಮಾಡೋದು, ಈ ಥರ ಎಲ್ಲ 1 year ಆದಮೇಲೆ ನಾನು ಗಾಟ್ ಟು ನೋ ದಟ್ ಹೌ ಟು ಗೋ ವಿತ್ ಸರ್ಫೇಸಿ ಅಂತ. ಸೊ ಯೂಶ್ವಲಿ ಸರ್ಫೇಸಿ ಆ್ಯಕ್ಟು ಇಟ್ ಈಸ್ ಅ ರೇರ್ ಸಬ್ಜೆಕ್ಟ್. ಜನಗಳಿಗೆ ಅಷ್ಟೊಂದು ಐಡಿಯಾ ಇಲ್ಲ ಸರ್ಫೇಸಿ ಬಗ್ಗೆ. ನೀವು ಬ್ಯಾಂಕ್ ಲಾಯರು, ತುಂಬ ಬ್ಯಾಂಕ್ಗಳ ಪರವಾಗಿ ನೀವು ವಕಾಲತ್ತು ವಹಿಸ್ತೀರಾ. ಕರೆಕ್ಟ್. ಲೋನ್ ಬಗ್ಗೆ ಮಾತಾಡೋದಾದರೆ ನಮ್ಮ ಜನಸಾಮಾನ್ಯರಿಗೆ ಲೀಗಲ್ ಎಜುಕೇಷನ್ ಕೊಡೋದಾದರೆ ಹೇಗೆ? ಹಾಂ, ಲೋನ್ ಅಂತ ಹೇಳಿದ್ರೆ ಎಲ್ಲರೂ ಲೋನ್ ಕೊಡೋಕ್ಕೆ ಬರಲ್ಲ. ನಾನೇನೋ ಒಂದು ಎಸ್ಟಾಬ್ಲಿಷ್ಮೆಂಟ್ ಮಾಡಿಬಿಟ್ಟಿದ್ದೀನಿ, ನಾನು ಒಂದಷ್ಟು ಲೋನ್ ಕೊಟ್ಟು ನನಗೆ ಇಷ್ಟ ಬಂದಿದ್ದು ಇಂಟ್ರೆಸ್ಟ್ನ ಜನಗಳಿಂದ ನಾನು ವಸೂಲು ಮಾಡ್ತೀನಿ ಹಾಗೆಲ್ಲ ಹೇಳಕ್ಕೆ ಬರಲ್ಲ. ಅಂದರೆ ಎಲ್ಲ ಬ್ಯಾಂಕ್ಗಳು ಲೋನ್ ಕೊಡೋಕ್ಕಾಗೋದಿಲ್ಲ. ಅಂದರೆ ಫಸ್ಟ್ ಬ್ಯಾಂಕಿಂಗ್ ಡೆಫಿನೇಷನ್ ಅಂಡರ್ ಬರಬೇಕಂದ್ರೆ ಅದು ಏನಾಗಿರಬೇಕು, ಎಲ್ಲಿ ರಿಜಿಸ್ಟರ್ ಆಗಿರಬೇಕು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಎನಿ ಪಬ್ಲಿಕ್ ಫೈನಾನ್ಸ್ ಮಾಡೋ ಅಂಥ ಇಂಟೆನ್ಷನ್ ಇರೋ ಅಂಥ ಲೋನ್ ಬಗ್ಗೆ ಹೇಳೋದಾಯಿತು ಅಂತಂದರೆ, ಯಾರೋ ಒಂದಷ್ಟು ಜನ ಸುಮ್ಮನೆ ಹಾಗೆ ಕೂತ್ಕೊಂಡು ಒಂದು ಆಫೀಸ್ ಓಪನ್ ಮಾಡ್ಕೊಂಡ್ಬಿಟ್ಟು ಲೋನ್ ಕೊಡೋಕ್ಕೆ ಬರಲ್ಲ. ಅವ್ರಿಗೆ ಇಷ್ಟ ಬಂದಿದೆ ಇಂಟ್ರೆಸ್ಟ್ ಎಲ್ಲ ಹೇಳಿ ಜನಗಳ ಹತ್ರ ಕಲೆಕ್ಟ್ ಮಾಡೋಕ್ಕೂ ಬರೋದಿಲ್ಲ. ಸೊ ಯಾವುದೇ ಒಂದು ಪಬ್ಲಿಕ್ ಇನ್ಸ್ಟಿಟ್ಯೂಷನ್ನು, ಒಂದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಏನಿದೆ, ದಟ್ ಶುಡ್ ಬಿ ರಿಜಿಸ್ಟರ್ಡ್ ಅಂಡರ್ ಕಂಪನೀಸ್ ಆ್ಯಕ್ಟ್ 1956 ಇಯರ್. ಓಕೆ. ಸೊ ಆ ಆ್ಯಕ್ಟ್ ಕೆಳಗಡೆ, ಅದು ಕಂಪನೀಸ್ ಆ್ಯಕ್ಟ್ ಕೆಳಗಡೆ ರಿಜಿಸ್ಟರ್ ಆಗಿರಬೇಕು. ಯಾವ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಇದೆಯೋ ಅದು. ಇವಾಗ ಫೈನಾನ್ಸ್ ಬಿಸ್ನೆಸ್ ಎಲ್ಲ ಮಾಡ್ತಾ ಇರ್ತಾರಲ್ಲ, ಅವರು ಈ ಆ್ಯಕ್ಟ್ ಕೆಳಗಡೆ ರಿಜಿಸ್ಟ್ರೇಷನ್ ಕಂಪಲ್ಸರಿ, ಇಟ್ ಇಸ್ ಮ್ಯಾಂಡೇಟ್ರಿ. ಓಕೆ. ಅದರ್ವೈಸ್ RBI ಅದನ್ನು ಪರ್ಮಿಟೇ ಮಾಡೋದಿಲ್ಲ. ಸೊ ಆ್ಯಂಡ್ ಅಂಡರ್ RBI ಇನ್ಸ್ಟ್ರಕ್ಷನ್ ಓನ್ಲಿ ದೇ ಆರ್ ಸಪೋಸ್ ಟು ವರ್ಕ್. ಸೊ ಇದಿಷ್ಟು ಯಾವ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಅಂದರೆ ಏನು ಅಂತ ನಮಗೆ ಗೊತ್ತಾಯಿತು. ಸೊ ಇದು ಈ ಹಿಂದೆ ಒಂದಷ್ಟು ಗೊಂದಲಗಳು ಬಂತು. ಬರೀ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನು, ಅದಕ್ಕೆ ನಾರ್ಮಲಿ ಎಲ್ಲ ಆ್ಯಕ್ಟು ಹೆಂಗಿದೋ ಅದೇ ಥರ ಕೆಲವೊಂದು ಸಿವಿಲ್ ಇನ್ ನೇಚರ್ ಬರುತ್ತೆ, ಕೆಲವೊಂದು ಕ್ರಿಮಿನಲ್ ಇನ್ ನೇಚರ್ ಬರುತ್ತೆ. ಸಿವಿಲ್ ಇನ್ ನೇಚರ್ ಬರೋದೆಲ್ಲ ಸಿವಿಲ್ ಕೋರ್ಟ್ಗೆ ಹಾಕಿಬಿಟ್ಟು, ಕ್ರಿಮಿನಲ್ ಇನ್ ನೇಚರ್ ಅದೆಲ್ಲ ಕ್ರಿಮಿನಲ್ ಕೋರ್ಟ್ಗೆ ಹಾಕಿ, ಅಂದರೆ ಫಾರ್ ಎಕ್ಸಾಂಪಲ್ ಚೆಕ್ ಬೌನ್ಸು, ಅದು ಕ್ರಿಮಿನಲ್ ಕೋರ್ಟು, ಅದು ನಾನ್ ಬೈಲಬಲ್ ವಾರೆಂಟ್ ಎಲ್ಲ ಇಶ್ಯೂ ಆಗುತ್ತೆ ಅವರು ಆನ್ ಟೈಮ್ ಕೋರ್ಟ್ ರೀಚ್ ಆಗಿಲ್ಲ ಅಂತ ಹೇಳಿದರೆ, ಆ ಥರದ್ದೆಲ್ಲನೂ.
ಸೊ ಗ್ರ್ಯಾಜುವಲಿ ಏನಾಯಿತು, ಒಂದು ಟೀಮ್ ಆಫ್ ಮೆಂಬರ್ಸು ಕೂತು ಡಿಸ್ಕಸ್ ಮಾಡಿ, ಇಲ್ಲ ಇದಕ್ಕಾಗೇ ಒಂದು ಸಪ್ರೇಟ್ ಒಂದು ಆ್ಯಕ್ಟ್ ತರೋಣ. ಆ್ಯಂಡ್ ಆ ಆ್ಯಕ್ಟು ಎನ್ಫೋರ್ಸ್ ಮಾಡೋಕ್ಕೆ ಈಗಿರೋ ನ್ಯಾಯಾಧೀಕರಣ ಸಾಕಾಗಲ್ಲ, ನ್ಯಾಯಾಲಯ. ಸೊ ದೇರ್ ಈಸ್ ಅ ಡಿಫ್ರೆನ್ಸ್ ಬಿಟ್ವೀನ್ ಟ್ರೈಬ್ಯುನಲ್ ಆ್ಯಂಡ್ ದ ಕೋರ್ಟ್. ಸೊ ಹಾಗಾಗಿ ಒಂದು ಟ್ರೈಬ್ಯುನಲ್ನ ಎಸ್ಟಾಬ್ಲಿಷ್ ಮಾಡಿದ್ರು. ದಟ್ ಈಸ್ ಕಾಲ್ಡ್ ಆಸ್ DRT, ಡೆಟ್ ರಿಕವರಿ ಟ್ರೈಬ್ಯುನಲ್ ಅಂತ ಹೇಳಿಬಿಟ್ಟು. ಸೊ ಇದ್ರದ್ದು ಫಂಕ್ಷನ್ ಎಲ್ಲ ಹೇಗಿದು ಫಂಕ್ಷನ್ ಮಾಡುತ್ತೆ, ಟ್ರಿಬ್ಯುನಲ್ಗೂ ಕೋರ್ಟ್ಗೂ ಏನು ಡಿಫ್ರೆನ್ಸ್ ಅಂತ ಹೇಳಿದರೆ, ಯಾವುದೇ ಒಂದು ಪರ್ಟಿಕ್ಯುಲರ್ ಇಶ್ಯೂ ಅಥವಾ ಯಾವುದೇ ಒಂದು ಸ್ಪೆಸಿಫಿಕ್ ರೀಸನ್ಗಾಗಿ ಸೃಷ್ಟಿಯಾಗಿದ್ದಂತಹ ಒಂದು ವ್ಯವಸ್ಥೆನೇ ಟ್ರೈಬ್ಯುನಲ್. ಸೊ ನ್ಯಾಯಾಧಿಕರಣ ವ್ಯಾಪ್ತಿ ಅಂತ ಹೇಳ್ತೀವಿ. ಇದು ನ್ಯಾಯಾಲಯ, ಕೋರ್ಟ್ಸ್. ಫಾರ್ ಎಕ್ಸಾಂಪಲ್ ಸಿವಿಲ್ ಕೋರ್ಟ್ ಅಂದರೆ ಅಲ್ಲಿ ಪ್ರಾಪರ್ಟಿಗೆ ಸಂಬಂಧಿಸಿದ ಎಲ್ಲ ಥರ ವ್ಯಾಜ್ಯನೂ ಅಲ್ಲಿ ನಾವು ನೋಡ್ಬೋದು. ಕ್ರಿಮಿನಲ್ ಕೋರ್ಟ್ ಅಂದರೆ ಜಸ್ಟ್ ಒಂದು ಡ್ರಾಪ್ ಬ್ಲಡ್ಗೂ ಇದ್ರೂ ಕೂಡ, ಐ ಮೀನ್ ಬಾಡಿಯಿಂದ ಆಚೆ ಬಂದ್ರೂ ಇಟ್ ವಿಲ್ ಬಿಕಮ್ ಕ್ರಿಮಿನಲ್ ಇನ್ ನೇಚರ್, ಕ್ರೈಮ್ ರಿಲೇಟೆಡ್, ಆಲ್ ಕ್ರೈಮ್ ಅಂತಲೇ ಕನ್ಸಿಡರ್ ಆಗುತ್ತೆ. ಈಗ ಅಣ್ಣ ತಮ್ಮ ಹೊಡೆದಾಡ್ಕೊಂಡ್ರು, ಸೊ ಜಸ್ಟ್ ದಬ್ಬಿದ್ದಾರೆ, ಇಟ್ಸ್ ನಾಟ್ ಇನ್ ಕ್ರಿಮಿನಲ್ ಇನ್ ನೇಚರ್. ಹೊಡೆದಾಡಿಂದ ಚಾಕು ಚೂರು ಚುಚ್ಚಿದಾರ ಅಥವಾ ಏನಾದರೂ ಪೆಟ್ಟಾಯ್ತಾ, ಆ ಪೆಟ್ಟಿಂದ 1 ಡ್ರಾಪ್ ಬ್ಲಡ್ ಬಂದ್ರೂ ದಟ್ ಬಿಕಮ್ ಕ್ರಿಮಿನಲ್ ಇನ್ ನೇಚರ್. ಓಕೆ, ಸೊ ಅದು ಕ್ರಿಮಿನಲ್ ಕೋರ್ಟಿಗೆ ಬರುತ್ತೆ. ಸೊ ಹಾಗಾದರೆ ಈಗ DRT ಯಾಕೆ ಎಸ್ಟಾಬ್ಲಿಷ್ ಆಯಿತು, ಅದ್ರ ಕೆಳಗಡೆ ಏನೇನೆಲ್ಲ ಬರುತ್ತೆ ಅಂತ ಹೇಳಿದ್ರೆ, ಇಟ್ಸ್ ಪ್ಯೂರ್ಲಿ ಲೋನ್ ಇಶ್ಯೂಸ್ ಬಗ್ಗೆನೇನೆ. ಸೊ ಅದರಲ್ಲಿ ಸೆಕ್ಯೂರಿಟೈಸೇಷನ್ ಆ್ಯಕ್ಟ್ ಅಂತ ಒಂದು ಆ್ಯಕ್ಟ್ ಇದೆ. ಅದ್ರ ಪ್ರಕಾರನೇ ಬ್ಯಾಂಕ್ ಎಲ್ಲರೂ ದೇ ಆರ್ ಸಪೋಸ್ ಟು ಎನ್ಫೋರ್ಸ್, ಏನೇ ಒಂದು ಲೋನ್ ಎನ್ಫೋರ್ಸ್ಮೆಂಟ್ ಮಾಡಬೇಕಾದ್ರೂ ಅದರಲ್ಲೇ ಎನ್ಫೋರ್ಸ್ ಮಾಡಬೇಕು. ಸೊ ಅದನ್ನು ಸ್ಮಾಲ್ ಕಾಸ್ಟಲ್ಲಿ, ಐ ಮೀನ್ ಶಾರ್ಟ್ ಫಾರ್ಮಲ್ಲಿ ಹೇಳಿದರೆ ಸರ್ಫೇಸಿ ಆ್ಯಕ್ಟ್ ಅಂತ ಹೇಳ್ತೀವಿ. ದ ಫುಲ್ ಫಾರ್ಮ್ ಆಫ್ ಸರ್ಫೇಸಿ ಆ್ಯಕ್ಟ್ ಇಸ್ Securitization and Reconstruction of Financial Assets and Enforcement of Security Interest Act 2002. ಸೊ ಈ ಒಂದು ಆ್ಯಕ್ಟು 2002ನಲ್ಲಿ ಎನ್ಫೋರ್ಸಿಗೆ ಬಂತು. ಏನು ಹೇಳುತ್ತೆ ಈ ಆ್ಯಕ್ಟು? ಎಕ್ಸಿಸ್ಟೆನ್ಸಿಗೆ ಬಂತು. ಸೊ ಜುಲೈ 21, 2002ನಲ್ಲಿ ಈ ಆ್ಯಕ್ಟು ಎಕ್ಸಿಸ್ಟೆನ್ಸಿಗೆ ಬಂತು. ಸೊ ಇಟ್ ಹ್ಯಾಸ್ ಕಮ್ ಇನ್ ಟು ಫೋರ್ಸ್ ಆನ್ 21 June 2022. ಸೊ ಅದು ಇಟ್ ಈಸ್ ಅಪ್ಲಿಕೇಬಲ್ ಫಾರ್ ಹೋಲ್ ಆಫ್ ಇಂಡಿಯಾ. ಓಕೆ, ಹೋಲ್ ಆಫ್ ಇಂಡಿಯಾ. ಸೊ ಈ ಆ್ಯಕ್ಟಲ್ಲಿ ಪರ್ಟಿಕ್ಯುಲರ್ ಆಗಿ ಸೊ ಕಾಸ್ಟ್, ಐ ಮೀನ್ ಅದ್ರದ್ದು ಟೈಟಲ್ ಏನಿದೆ ಅದನ್ನು ಮೆನ್ಷನ್ ಮಾಡಿದ್ದಾರೆ. ಆ್ಯಂಡ್ ಅದ್ರದ್ದು ವ್ಯಾಪ್ತಿ ಈಗಲೇ ಹೇಳಿದಾಗೆ ಹೋಲ್ ಆಫ್ ಇಂಡಿಯಾಗೆ ಅದರದ್ದು ವ್ಯಾಪ್ತಿ ವಿಸ್ತರಣೆ ಆಗುತ್ತೆ. ಆ್ಯಂಡ್ ಇದರಲ್ಲಿ ಬ್ಯಾಂಕ್ ಅಂದರೆ ಏನು, ಬಾರೋವರ್ ಅಂದರೆ ಏನು, ಸೊ ಲೋನ್ ಬಗ್ಗೆ ಯಾವ್ಯಾವ ಬ್ಯಾಂಕ್ಸು ಯಾವ್ಯಾವ ಸೆಕ್ಟರ್ಸು ಲೋನ್ ಕೊಡ್ಬೋದು, ಹೌ ಟು ರಿಕವರ್ ವಿತ್ ದಟ್. ಒಂದು ವೇಳೆ NPA ಆಯಿತು ಅಂತಂದರೆ ವಾಟ್ ಈಸ್ NPA, ಯಾವಾಗ ನೀವು ಒಂದು ಅಕೌಂಟ್ನ NPA ಅಂತ ಕನ್ಸಿಡರ್ ಮಾಡ್ಬೋದು. ಸೊ ಅದಾದಮೇಲೆ ವಾಟ್ ಆರ್ ಆಲ್ ದ ಅದರ್ ಪ್ರೊಸೀಜರ್ ಬ್ಯಾಂಕ್ ಹ್ಯಾಸ್ ಟು ಫಾಲೋ. ಸುಮ್ಮನೆ NPA ಆಗಿದೆ ಸೀದಾ ಅವ್ರ ಮನೆಗೆ ನುಗ್ಗು, ಸಾಮಾನೆಲ್ಲ ಆಚೆ ಹಾಕಿ ಲಾಕ್ ಮಾಡು, ಆ ಥರ ಇಲ್ಲ. ಎಲ್ಲದಕ್ಕೂ ದರ್ ಇಸ್ ಅ ಸ್ಪೆಸಿಫಿಕ್ ರೀಸನ್ಸ್ ಕೊಟ್ಟಿದೆ, ಸ್ಪೆಸಿಫಿಕ್ ಗೈಡ್ಲೈನ್ಸ್ ಇದೆ. ಆ್ಯಸ್ ಪರ್ ದಟ್ ಓನ್ಲಿ ಆಲ್ ದ ಬ್ಯಾಂಕ್ ಶುಡ್ ಡು ಫಾರ್ ರಿಕವರಿ ಆಗಿರಲಿ, ಯಾವುದೇ ಆಗಿರಲಿ. ಸೊ ಇವಾಗ 1 by 1 ನೋಡ್ತಾ ಹೋಗೋಣ. ಇವಾಗ ನೀವು ಒಂದು ಬಾರೋವರ್, ನೀವೊಂದು ವ್ಯಕ್ತಿ ಬ್ಯಾಂಕಿನ ಅಪ್ರೋಚ್ ಮಾಡಿ ಒಂದು ಹೋಮ್ ಲೋನ್ ಅಂತ ಇಟ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್ ಎನಿ ರಿಲೇಟೆಡ್ ಲೋನ್, ಎನಿಥಿಂಗ್, ಗೋಲ್ಡ್ ಲೋನ್ ಆಗಿರ್ಬೋದು, ಹೋಮ್ ಲೋನ್ ಆಗಿರ್ಬೋದು, ಎಜುಕೇಷನ್ ಲೋನು, ಹೋಮ್ ಲೋನ್ಸು, ವೆಹಿಕಲ್ ಲೋನು. ಓಕೆ, ಸೊ ಈ ಥರ ಒಂದಷ್ಟು ಟೈಪ್ ಆಫ್ ಲೋನ್ಸ್ ಇದೆ. ಕೆಲವುದು ಮಾರ್ಟ್ಗೇಜ್ ಇರುತ್ತೆ, ಕೊಲಾಟ್ರಲ್ ಇರೋ ಅಂಥ ಲೋನ್ಸ್ ಇರುತ್ತೆ, ಕೊಲಾಟ್ರಲ್ ಇಲ್ಲದೆ ಇರೋ ಲೋನ್ಸ್ ಕೂಡ ಇರುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಯಾರೆಲ್ಲ ಲೋನ್ ತಗೋಬೋದು, ಲೋನ್ ತಗೋಬೇಕು ಅಂತ ಹೇಳಿದರೆ ಏನೆಲ್ಲ ಮ್ಯಾಂಡೇಟ್ರಿ ಇರುತ್ತೆ? ಮಿನಿಮಮ್ ಅವರಲ್ಲಿ ಏನಾದರೂ ಇಂತಿಷ್ಟು ಟ್ರಾನ್ಸಾಕ್ಷನ್ ಬ್ಯಾಂಕಲ್ಲಿ ಆಗಿರಬೇಕಾ, ಹೇಗೆ ಏನು? ಇಲ್ಲ, ಅದು ಬ್ಯಾಂಕಲ್ಲಿ ಟ್ರಾನ್ಸಾಕ್ಷನ್ ಆಗಬೇಕು ಅನ್ನೋ ಮ್ಯಾಂಡೇಟ್ರಿ ರೂಲ್ ಏನೂ ಇರೋದಿಲ್ಲ. ಅವ್ರ ಹೆಸರಲ್ಲಿ ಅಕೌಂಟ್ ಇರಬೇಕು, ಅಕೌಂಟ್ ಹೋಲ್ಡರು. ಲೋನ್ ತೊಗೋಬೇಕು ಅಂತ ಹೇಳಿದರೆ ಐದರ್ ಯಾರು ಪರ್ಸನ್ ಹೋಗಿ ಲೋನ್ ತೊಗೋತಾರೋ ಅವರು ಲೋನ್ ತೀರಿಸೋಷ್ಟು ಕೇಪಬಿಲಿಟಿ ಇದೆಯಾ, ನನಗೆ ಲೋನು, ನಾನು ತರಕಾರಿ ಮಾರೋನು, ನಂಗೆ 1 ಕೋಟಿ ಲೋನ್ ಕೊಡಿ ಅಂದರೆ ಆಗಲ್ಲ. ಆಯಿತಾ, ಕೋಟಿ ಲೋನ್ ಕೊಡ್ತೀವಿ, ಅದನ್ನು ವಾಪಸ್ ರೀಇಂಬರ್ಸ್ ಮಾಡೋಕ್ಕೆ, ಬ್ಯಾಂಕಿಗೆ ಲೋನ್ ವಾಪಸ್ ಪೇ ಮಾಡೋಕ್ಕೆ ಅವ್ರ ಹತ್ರ ಒಂದು ಏನಾದರೂ ಸೆಕ್ಯೂರಿಟಿ ಅಂತ ಹೇಳಿ ತಗೋತಾರೆ. ದಟ್ ಈಸ್ ಕಾಲ್ಡ್ ಆಸ್ ಕೊಲಾಟ್ರಲ್. ಓಕೆ, ಶ್ಯೂರಿಟಿ ಅಂತ ಹೇಳ್ತೀವಲ್ಲ. ಶ್ಯೂರಿಟಿ ಇಸ್ ಡಿಫ್ರೆಂಟ್, ಸೆಕ್ಯೂರಿಟಿ ಇಸ್ ಡಿಫ್ರೆಂಟ್. ಓಕೆ, ಹಾಂ, ಶ್ಯೂರಿಟಿ ಯಾವುದೋ ಒಂದು ಬೇಲ್ ಏನೋ ಅರೆಸ್ಟ್ ಆದರೆ ಆವಾಗ ಬೇರೆ ಯಾರು ಬಂದು ನಿಮಗೆ ಶ್ಯೂರಿಟಿ ಕೊಟ್ಟು ಬಾಂಡ್ ಪೇಪರ್ ಎಕ್ಸಿಕ್ಯೂಟ್ ಮಾಡಿಬಿಟ್ಟು ನಿಮ್ಮನ್ನ ರಿಲೀಸ್ ಮಾಡ್ಕೊಂಬರೋದು. ಅದು ಅವ್ರ ಮನೆ, ಪಾಣಿ ಅಥವಾ RTC, ಅದು ದಟ್ ಈಸ್ ಕಾಲ್ಡ್ ಆಸ್ ಶ್ಯೂರಿಟಿ. ಓಕೆ, ದಿಸ್ ಇಸ್ ಸೆಕ್ಯೂರಿಟಿ. ಸೊ ಈ ಪ್ರಾಪರ್ಟಿ ಅಂತ ಹೇಳಿದಾಗ ಸೆಕ್ಯೂರಿಟಿ, ಗ್ಯಾರಂಟರ್ ಇರ್ತಾನೆ, ಇದು ಶ್ಯೂರಿಟಿ ಬರಲ್ಲ. ಇನ್ನೊಬ್ರು ಗ್ಯಾರಂಟರು. ನೀವೇನಾದ್ರು ಲೋನ್ ಕಟ್ಟೋದಕ್ಕೆ ಏನಾದರೂ ಇಫ್ ಯು ಫೇಲ್ ಟು ರೀಪೇ ದಟ್ ಲೋನ್, ಆ ಗ್ಯಾರಂಟರ್ ಪ್ರಾಪರ್ಟಿನ ಅಕ್ವೈರ್ ಮಾಡ್ಕೊಳ್ಳೋ ಥರ. ದಿಸ್ ಇಸ್ ವಾಟ್ ದ ಸೆಕ್ಯೂರಿಟಿ ಈಸ್. ಅವ್ರ ಪ್ರಾಪರ್ಟಿನ, ನಿಮ್ಮ ಹತ್ರ ಏನು ಪ್ರಾಪರ್ಟಿ ಇರಲ್ಲ, ಸೊ ಆ ಗ್ಯಾರಂಟರ್ ಪ್ರಾಪರ್ಟಿನ ಮಾರ್ಟ್ಗೇಜ್ ಮಾಡಿಕೊಂಡು ಕೂಡ
ಕೊಡ್ಬೋದು. ಅದರ್ವೈಸ್ ನಿಮ್ಮದೇ ಪ್ರಾಪರ್ಟಿ ಇದ್ದು ಅವ್ರದ್ದು ಇನ್ನೊಂದು ಪ್ರಾಪರ್ಟಿ ಇರುತ್ತೆ. ಸೊ ನಿಮ್ಮ ಪ್ರಾಪರ್ಟಿ ಮಾರ್ಟ್ಗೇಜ್ ಮಾಡ್ಕೊಂಡಿರುತ್ತೆ. ಇಫ್ ಯು ಫೇಲ್ ಟು ಪೇ ದ ಲೋನ್ ಅಗೇನ್ ಅವ್ರ ಪ್ರಾಪರ್ಟಿನ ಮಾರ್ಟ್ಗೇಜ್ ಮಾಡ್ಕೊಳ್ಳೋ ಥರ. ಸೊ ಇದು ಒಂದು ವ್ಯವಸ್ಥೆ. ಒಂದು ಬಾರೋವರ್ಗೆ ಒಂದು ಗ್ಯಾರಂಟರು ಅಥವಾ ಬಾರೋವರ್ ಯಾರಾದರೂ ಆಗಿರ್ಬೋದು. ಓಕೆ. ಸೊ ಅವರು ವಯಸ್ಕರ ಆಗಿರಬೇಕು. ದಟ್ ದ ಫಸ್ಟ್ ಒನ್. ಸಪೋಸು ಇವಾಗ ನನಗೆ ನಾನು PUC ಓದ್ತಾ ಇದ್ದೀನಿ, ನಾನು ವಯಸ್ಕರಲ್ಲ, ಹಂಗಾರೆ ನಾನು ಲೋನ್ ತೊಗೊಳಕ್ಕೆ ಬರಲ್ವಾ? ದಟ್ ಈಸ್ ರಾಂಗ್. ನಿಮ್ಮದು ಪೇರೆಂಟ್ಸ್ ಥ್ರೂ, ನಿಮ್ಮದು ಗಾರ್ಡಿಯನ್ಸ್ ಥ್ರೂ ತೊಗೊಂಡು ಎಜುಕೇಷನ್ ಲೋನ್ ತೊಗೋಬೋದು. ಸೊ ನಿಮ್ಮದು ಪ್ರಾಪರ್ ಎಜುಕೇಷನ್ ಏನಿದೆ, ಸೊ ಅಲ್ಲಿದು ಏನು ನೀವು ಸ್ಟೂಡೆಂಟ್ ಆಗಿ ಜಾಯ್ನ್ ಆಗಿರ್ತೀರಾ, ಸೊ ಅದ್ರ ರಿಲೇಟೆಡ್ ಡಾಕ್ಯುಮೆಂಟ್ಸ್ ಕೊಡಬೇಕು. ಏನು ಕೋರ್ಸ್ ಮಾಡ್ತಾ ಇದ್ದೀರಾ ಅದರೆಲ್ಲ ಕೊಟ್ಬಿಟ್ಟು ನೀವು ಎಕ್ಸಾಮ್ ಆದಮೇಲೆ ಒಂದಿಷ್ಟು ಅದಕ್ಕೆ ಕೊಲಾಟ್ರಲ್ ಕೂಡ ಕೊಡಬೇಕಾಗತ್ತೆ ನಿಮ್ಮ ತಂದೆ. ಆ ಥರ ಅಂದರೆ ಒಂದು ಮಾರ್ಟ್ಗೇಜ್ ಪ್ರಾಪರ್ಟಿ ಕೊಡ್ಬೋದು. ಸಮ್ಟೈಮ್ಸ್ ಕೊಲಾಟ್ರಲ್ ಫ್ರೀ ಕೂಡ ಕೊಡ್ತಾರೆ. ಡಿಪೆಂಡ್ಸ್. ಅದು ಒಂದೊಂದು ಬ್ಯಾಂಕು ಅದು ಬ್ಯಾಂಕಿಗೆ ಬಿಟ್ಟಂಥ ಡಿಸ್ಕ್ರಿಷನರಿ. ಓಕೆ, ಅವರು ಅದು ಜಾಬ್ ಸೆಕ್ಯೂರಿಟಿ ಇರೋ ಅಂಥ ಕೋರ್ಸ್ ಆಯಿತು ಅಂತಂದರೆ ಇಟ್ ಈಸ್ ನಾಟ್ ದಟ್ ನೀವು ಕೊಡಲೇಬೇಕು ಕೊಲಾಟ್ರಲ್ ಅಂತಲೂ ಏನಿರಲ್ಲ. ಕೆಲವೊಂದಕ್ಕೆ ಕೊಲಾಟ್ರಲ್ ಮ್ಯಾಂಡೇಟ್ರಿ ಇರುತ್ತೆ. ಡಿಪೆಂಡ್ ಅಪಾನ್ ದ ಲೋನ್ ವಿಚ್ ದೇ ಹ್ಯಾವ್ ಚೂಸ್ ಫಾರ್ ಇಟ್. ಆಯಿತಾ? ಸೊ ಅದಾದಮೇಲೆ ಲೋನ್ ತೊಗೊಂಡಿದ್ದಾಯಿತು, ರೀಪೇಮೆಂಟ್ ಮಾಡ್ತಾ ಇರ್ತಾರೆ. ಸೊ ಯೂಶ್ವಲಿ ಜನಗಳಿಗಿರೋ ಕನ್ಫ್ಯೂಷನ್ ಏನಂದರೆ, ಕಟ್ತಾ ಇದ್ದೀವಿ, ಯಾವುದೋ ಒಂದು ತಿಂಗಳು ಕಟ್ಟೋಕ್ಕಾಗಲಿಲ್ಲ, ಅವ್ರದ್ದೇನೋ ಬಿಸ್ನೆಸ್ದು ಪ್ರಾಬ್ಲಮ್ ಇತ್ತು, ಅಥವಾ ನಾನು ಸ್ಯಾಲ್ರಿಡ್ ಪರ್ಸನ್ ಆದರೆ ಈ ಮಂತು ಸ್ಯಾಲ್ರಿ ಬರಲಿಲ್ಲ, ಕಂಪನಿ ಹೇಳಿದೆ ನಾನು ನೆಕ್ಸ್ಟ್ ಮಂತ್ಗೆ ಈ ಮಂತದ್ದು ಸೇರಿಸಿ ಸ್ಯಾಲ್ರಿ ಕೊಡ್ತೀನಿ ಅಂತ ಹೇಳೇ ಇದೆ, ಈ ಮಂತು ನನಗೆ ಸ್ಯಾಲ್ರಿ ಬೇಸ್ಡ್ ಮೇಲೆ ನಾನು ಲೋನ್ ತೊಗೊಂಡಿದ್ದೀನಿ, ನನಗೆ ಈ ಮಂತ್ ನನಗೆ ಸ್ಯಾಲ್ರಿ ಕಟ್ಟೋಕ್ಕಾಗಲಿಲ್ಲ, ಸ್ಯಾಲ್ರಿ ನಂಗೆ ಬಂದಿಲ್ಲ. ಅವ್ರಿಗೆ ಗಾಬರಿ, ಇವಾಗಲೇ NPA ಆಗಿಬಿಡತ್ತಾ? NPA ಅಂದರೆ ನಾನ್ ಪರ್ಫಾರ್ಮಿಂಗ್ ಅಸೆಟ್ ಅಂತ. ಓಕೆ. ಸೊ ತುಂಬ ಜನ ಓಡಿ ಬರ್ತಾರೆ, ನಂಗೆ ಸ್ಯಾಲ್ರಿ ಆಗಿಲ್ಲ ಸರ್, ಸ್ಯಾಲ್ರಿ ಆಗಿಲ್ಲ ಮೇಡಮ್, ನನಗೆ NPA ಮಾಡಿಬಿಡ್ಬೇಡಿ ಈ ಸತಿ, ನೆಕ್ಸ್ಟ್ ಮಂತ್ ಖಂಡಿತವಾಗ್ಲೂ ಕಟ್ತೀನಿ. ಆ ಥರ ಎಲ್ಲ ಅಷ್ಟೆಲ್ಲ ಗಾಬರಿ ಬೀಳೋ ನೆಸೆಸಿಟಿ ಇಲ್ಲ. NPA ಅಂದರೆ ಆಲ್ರೆಡಿ ಹೇಳಿದಾಗೆ ನಾನ್ ಪರ್ಫಾರ್ಮಿಂಗ್ ಅಸೆಟ್. ಕಂಟಿನ್ಯೂಸ್ ಆಗಿ ಈ ಮಂತಿಂದ ಹಿಡಿದು 90 ಡೇಸ್ವರೆಗೂ ಪೇಮೆಂಟ್ ಮಾಡಿಲ್ಲ ಅಂದರೆ ದೆನ್ ಇಟ್ ವಿಲ್ ಬಿಕಮ್ NPA. ಓಕೆ. 90 ಡೇಸ್ ಅಂದರೆ 3 ಮಂತ್ಸ್ ಕಂಟಿನ್ಯೂಸ್ ಆಗಿರಬೇಕು. ಈ ಮಂತ್ ಸ್ಕಿಪ್ ಆಯಿತಾ, ನೆಕ್ಸ್ಟ್ ಮಂತ್ ಕಟ್ಟಿದ್ರಿ, ಇಟ್ ವಿಲ್ ನಾಟ್ ಕಮ್ ಫಾರ್ NPA. ಅಂದರೆ ಸಿವಿಲ್ ಸ್ಕೋರ್ ಕಡಿಮೆ ಆಗಿಬಿಡುತ್ತಲ್ಲ, ಅದಕ್ಕೋಸ್ಕರನೇ ಭಯ ಪಡ್ಬಿಡ್ತಾರೆ. NPA ಆದಾಗ ಸಿಬಿಲ್ ಸ್ಕೋರ್ ಕಡಿಮೆ ಆಗೋದು, ಅಲ್ಲಿವರೆಗೂ ಆಗಲ್ಲ. ಓಕೆ, ರೆಗ್ಯುಲರೈಸ್ ಇರುತ್ತಲ್ಲ ಅಕೌಂಟು. ಸೊ ಈ ಮಂತ್ ಕಟ್ಟಿಲ್ಲ, ನೆಕ್ಸ್ಟ್ ಮಂತ್ ಕಟ್ರಿ. ನಾಟ್ ಓನ್ಲಿ ನೆಕ್ಸ್ಟ್ ಮಂತ್, 90 ಡೇಸ್ ಇದೆಯಲ್ಲ, ಇವತ್ತು 89th ಡೇ, ನಾಳೆಗೆ 90 ಡೇಸ್ ಆಗುತ್ತೆ. ಈ 89th ಡೇಗೆ ಆ 3 ತಿಂಗಳದೂ ಸೇರಿಸಿ ಪೇ ಮಾಡಿದಾಗಲೂ ಕೂಡ ಇಟ್ ವಿಲ್ ನಾಟ್ ಕಮ್ಸ್ ಅಂಡರ್ ಪರ್ವ್ಯೂ ಆಫ್ NPA. ಸೊ ಏನಿದೆ, ನೀವು ಯು ಕ್ಯಾನ್ ಡೈರೆಕ್ಟ್ಲಿ ಸೊ 89th ಡೇ ಕೂಡ ಆ 3 ಮಂತ್ಸ್ ಪೂರ್ತಿ NPA ಅಕೌಂಟ್ NPA ಆಗಿರಲ್ಲ, ಆ 3 ಮಂತ್ಸ್ ಪೂರ್ತಿ EMIನ ಪೇ ಮಾಡೋದ್ರಿಂದ 90 ಡೇಸ್ ಕಂಪ್ಲೀಟ್ ಆದರೆ ಅಷ್ಟೇ NPA ಆಗೋದು. ಸೊ ಯುವರ್ ಅಕೌಂಟ್ ಈಸ್ ಸ್ಟಿಲ್ ರೆಗ್ಯುಲರ್. ಸಿವಿಲ್ ಸ್ಕೋರ್ ಏನು ಕಡಿಮೆ ಆಗಲ್ಲ ಅಲ್ಲಿವರೆಗೂ, ಏನು ವರಿನೇ ಆಗಲ್ಲ, ವರಿನೇ ಮಾಡ್ಕೊಬಾರ್ದು. ಇವಾಗ 1 ತಿಂಗಳು ನನಗೆ ಕಟ್ಟೋಕ್ಕಾಗಲ್ಲ, ರೆಗ್ಯುಲರಾಗಿ ನಾನು ಬ್ಯಾಂಕ್ ಲೋನ್ ಯಾವುದೇ ಒಂದು ಲೋನ್ ತೊಗೊಂಡಿರ್ತೀನಿ, ಕಟ್ಕೊಂಡು ಬರ್ತಾ ಇರ್ತೀನಿ, ಅನಿವಾರ್ಯವಾಗಿ ಸಹಜವಾಗಿ ಏನಾದರೂ ಒಂದು ಪ್ರಾಬ್ಲಮ್ ಆಗಿರುತ್ತೆ, ಆವಾಗ 1 ಮಂತ್ ಕಟ್ಟೋಕ್ಕಾಗಲ್ಲ ಅಂದರೂ ಕೂಡ ಟೆನ್ಷನ್ ಏನು ತೊಗೊಳಂಗಿಲ್ಲ. ಬಟ್ ಏನು ತೊಗೊಳ್ಳೋ ನೆಸೆಸಿಟಿ ಇಲ್ಲ. ನಾಟ್ ಓನ್ಲಿ 1 ಮಂತ್, 2 ಮಂತ್ಸ್ ಆದ್ರೂ ಪರವಾಗಿಲ್ಲ. ಇಟ್ಸ್ ನಾಟ್ ದಟ್ ಮೇಡಮೇ ಹೇಳಿದ್ದಾರೆ 2 ಮಂತ್ಸ್ವರೆಗೂ ಆರಾಮಾಗಿರೋಣ ಅಂದ್ಬಿಟ್ಟು 3rd ಮಂತದ್ದು ಮಾತ್ರ ಕಟ್ಟೋದಲ್ಲ. ಈ 2 ಮಂತ್ಸ್ ಎಲ್ಲ ಸೇರಿಸೇನೆ 3rd ಮಂತ್ ಕಟ್ಟಬೇಕು. ಓಕೆ. ಬಟ್ ಈ ವೇಳೆಗಾಗಿ ಏನಾದ್ರೂ ಇಂಟ್ರೆಸ್ಟ್ ಏನಾರ ಡಬಲ್ ಆಗಿರುತ್ತಾ, ಮಾಮೂಲಿ ಅದೇ ಇಂಟ್ರೆಸ್ಟ್ ಇರುತ್ತಾ? ಅದೇ ಇಂಟ್ರೆಸ್ಟ್ ಇರುತ್ತೆ. ಇಂಟ್ರೆಸ್ಟ್ ಡಬಲ್ ಆಗೋದು ಯಾವಾಗ ಅಂತ ಹೇಳಿದ್ರೆ NPA ಆಗಿಬಿಟ್ರೆ. ಸೊ ಇವ್ರು ಬ್ಯಾಂಕ್ ಅವರೇನು ಸುಮ್ಮನೆ ಕೂತಿರಲ್ಲ. 1 ಮಂತ್ ಸ್ಕಿಪ್ ಆಗಿದ ತಕ್ಷಣ ದೇ ಯೂಸ್ ಟು ಕಾಲ್, ಒಂದು ಟೀಮ್ ಇರುತ್ತೆ, ದೇ ಯೂಸ್ ಟು ಕಾಲ್ ಟು ದ ಕಸ್ಟಮರ್, ಅಂದರೆ ಬಾರೋವರ್ಗೆ. ಓಕೆ, ಏಜೆನ್ಸಿ ಥ್ರೂ ಕೊಟ್ಟಿರ್ತಾರೆ, ಅವರೆಲ್ಲ ಕಾಲ್ ಮಾಡ್ತಾ ಇರ್ತಾರೆ, ಬ್ಯಾಂಕ್ ಕಾಲ್ ಮಾಡ್ತಾರೆ, ನೋಡಿ ಈ ಮಂತ್ ಈಗ ಆಗಿದೆ ಅಂದಾಗ ಅವ್ರು ಇರೋ ವಿಚಾರ ತಿಳಿಸ್ತಾರೆ, ಈ ಮಂತ್ ನಾನು ಕಟ್ಟೋಕ್ಕಾಗಲಿಲ್ಲ ಅಂತ ಹೇಳಿಬಿಟ್ಟು. ಓಕೆ, ಪರವಾಗಿಲ್ಲ, ನೆಕ್ಸ್ಟ್ ಮಂತು ಪೇ ಮಾಡಿಬಿಡಿ, ನಿಮಗೇನೆ ಬರ್ಡನ್ ಆಗುತ್ತೆ. ಸೊ 3 ಮಂತ್ಸ್ ಹಿಂಗೆ ರೆಗ್ಯುಲರಾಗಿ 3 ಮಂತ್ಸ್ ಮಾಡಿಬಿಟ್ಟು ಅಂದರೆ ಯುವರ್ ಅಕೌಂಟ್ ವಿಲ್ ಸ್ಲಿಪ್ ಇಂಟು NPA ಅಂತ ಅವರು ಎಜುಕೇಟ್ ಮಾಡ್ತಾರೆ ಅವ್ರಿಗೆ, ಯಾರು ಬಾರೋವರ್ಗೆ. ಸೊ ಪೇಮೆಂಟ್ ಮಾಡ್ಕೊಳ್ಳಿ, ನಿಮಗೆ ಬರ್ಡನ್ ಆಗುತ್ತೆ ಅಂತ ಹೇಳಿಬಿಟ್ಟು. ಆ್ಯಂಡ್ ಅವರು ಫ್ರೀಕ್ವೆಂಟಾಗಿ ಕಾಲ್ಸ್ ಮಾಡ್ತಿರ್ತಾರೆ. ಇಟ್ ಈಸ್ ಅ ರಿಕ್ವೆಸ್ಟ್ ಕಾಲ್, ಇಟ್ ಈಸ್ ನಾಟ್ ಅ ಮ್ಯಾಂಡೇಟ್ರಿ ಕಾಲ್ ಆರ್ ಡಿಮ್ಯಾಂಡ್ ಕಾಲ್. ರಿಕ್ವೆಸ್ಟ್ ಮಾಡ್ತಾ ಇರ್ತಾರೆ. ರಿಕ್ವೆಸ್ಟ್ ಓನ್ಲಿ ದೇ ಕ್ಯಾನ್ ಓನ್ಲಿ ಡೂ. ಆವಾಗಲೇ ಅವ್ರಿಗೆ ಜನಗಳು ಒಂದು ಮಿತ್ಸ್ ಇದೆ, ಸೀದಾ ಬರ್ತಾರೆ, ವಲ್ಗರಾಗಿ ಮಾತಾಡ್ತಾರೆ ಬ್ಯಾಂಕವರು, ಏನೋ ಅದು ಇದು ಅಂತೆಲ್ಲ ಹೇಳಿ ವಸೂಲಿಗೆ ಬರ್ತಾರೆ. ಆವಾಗ ಯಾರೂ ಬರಲ್ಲ. ಓಕೆ, ಅವರು ಈ ಬ್ಯಾಂಕೆಲ್ಲ ಬೆಳೆಯೋದು ಹೇಗೆ, ಜನ ಸಾಲ ತೊಗೊಂಡ್ರೇನೆ ಅಲ್ವಾ. ಬಾರೋವರ್ಸು ತುಂಬ ಇಂಪಾರ್ಟೆಂಟ್ ಆಗಿರ್ತಾರೆ ಅವ್ರಿಗೆಲ್ಲನೂ. ಓಕೆ, ಸೊ ಹಂಗಾಗಿ ಯಾರು ಹಂಗೆಲ್ಲ ತಕ್ಷಣಕ್ಕೆ ಬೈದು ಎಲ್ಲ ಏನೂ ಮಾಡೋದಿಲ್ಲ. ಇಟ್ ಈಸ್ ಅ ರಿಕ್ವೆಸ್ಟ್ ಕಾಲ್ ಟು ದ ಪೀಪಲ್ ಓವರ್ ಆಲ್ ಒಬ್ಟೈನ್ ದ ಲೋನ್ ಫ್ರಮ್ ದ ಬ್ಯಾಂಕ್. ಆಯಿತಾ. ಸೊ ಅವರು ಎಲ್ಲ ಆಗಿದ್ದಾಯಿತು. 9th ಅವರು ಕಟ್ಟೋಣ ಅಂತ ಅಂದ್ಕೊಂಡಿರ್ತಾರೆ, ಬರ್ಡನ್ ಜಾಸ್ತಿ ಆಯಿತು. ಒಂದು 30,000 ಒಂದು ಮಂತ್ಗೆ ಕಟ್ಟಬೇಕು ಅಂತ ಹೇಳಿದರೆ ಅಗೈನ್ 2nd ಮಂತ್ಗೆ 60,000 ಆಗೋಯ್ತು, 3rd ಮಂತ್ಗೆ 90,000 ಆಗಿದೆ, ನಿಯರ್ 1 ಲಕ್ಷ ಹತ್ತತ್ರ. ಅವಾಗ ಅದು ಹ್ಯೂಜ್ ಅಮೌಂಟ್ ಥರ ಅನಿಸ್ಬಿಡುತ್ತೆ, ಕಟ್ಟೋಕ್ಕಾಗಲ್ಲ ಅವ್ರಿಗೆ.
ಓಕೆ. ಸೊ 90 ಡೇಸ್ ಕಂಪ್ಲೀಟ್ ಆಗಿನೂ ಕಟ್ಟೋಕ್ಕಾಗಿಲ್ಲ ಅಂದಾಗ ದೆನ್ ಇಟ್ ವಿಲ್ ಸ್ಲಿಪ್ ಇಂಟು NPA. NPA ಆಗಿದ ತಕ್ಷಣ ಸೊ ವೆರಿ ನೆಕ್ಸ್ಟ್ ಡೇನೆ ಬ್ಯಾಂಕ್ ಇಶ್ಯೂ ಮಾಡ್ಬೋದು, ಅಥವಾ ಒಂದು ವಾರ ಆದಮೇಲೆ ಇಟ್ ಇಸ್ ಅ ಡಿಸ್ಕ್ರಿಷನರಿ ಪವರ್ ಆಫ್ ದ ಬ್ಯಾಂಕ್. ಬಟ್ ವೆರಿ ನೆಕ್ಸ್ಟ್ ಡೇಯಿಂದನೇ ಅವ್ರಿಗೆ ನೋಟಿಸ್ಗೆ ಎಲಿಜಿಬಲ್ ಅವರು. ಸೆಕ್ಷನ್ 13(2) ಆಫ್ ಸರ್ಫೇಸಿ ಆ್ಯಕ್ಟ್. ಸೆಕ್ಷನ್ 13(2) ಆಫ್ ಸರ್ಫೇಸಿ ಆ್ಯಕ್ಟಲ್ಲಿ ಬ್ಯಾಂಕ್ ಶುಡ್ ಸರ್ವ್ ಡಿಮ್ಯಾಂಡ್ ನೋಟಿಸ್. ಸೊ ಆ ಡಿಮ್ಯಾಂಡ್ ನೋಟಿಸು ಎಷ್ಟು ದಿವಸದವರೆಗೂ ಅದ್ರ ಲಿಮಿಟ್ ಇರುತ್ತೆ ಅಂತ ಹೇಳಿದರೆ 60 ಡೇಸ್. ಸೊ ಫ್ರಮ್ ದ ಡೇಟ್ ಆಫ್ ರೆಸಿಪ್ಟ್ ಆಫ್ ದಿ ನೋಟಿಸ್ 13(2) ನಾನು ಇವತ್ತು ಕಳಿಸಿ ಅವ್ರಿಗೇನೋ ನಾಳೆ ಬಾರೋವ್ರಿಗೆ ರೀಚ್ ಆಯಿತು ಅಂತ ಹೇಳಿದರೆ ಫ್ರಮ್ ದಟ್ ಡೇ 60 ಡೇಸ್ವರೆಗೂ ಟೈಮ್ ಇರುತ್ತೆ. ಸೊ ಫ್ರಮ್ ದ ಡೇಟ್ ಆಫ್ ರೆಸಿಪ್ಟ್ ಆಫ್ ದಿ ನೋಟಿಸ್ 13(2) ನಾನು ಇವತ್ತು ಕಳಿಸಿ ಅವ್ರಿಗೇನೋ ನಾಳೆ ಬಾರೋವ್ರಿಗೆ ರೀಚ್ ಆಯಿತು ಅಂತ ಹೇಳಿದರೆ ಫ್ರಮ್ ದಟ್ ಡೇ 60 ಡೇಸ್ವರೆಗೂ ಟೈಮ್ ಇರುತ್ತೆ. 2 ತಿಂಗಳು. ಹಾಂ, ಅದು ದಟ್ ಈಸ್ ಕಾಲ್ಡ್ ಅಸ್ ಡಿಮ್ಯಾಂಡ್ ನೋಟಿಸ್. ಈ ಹಿಂದೆವರೆಗೂ ಅವರು ರಿಕ್ವೆಸ್ಟ್ ಮಾಡ್ತಾಯಿದ್ರು, ಥರ ರಿಸ್ಕ್ ಇರುತ್ತೆ ನೋಡಿ ಅಂತ ಹೇಳಿ. ಅದಾದಮೇಲೆ ಮತ್ತೆ ರಿಕ್ವೆಸ್ಟ್ ಕಾಲ್ ಬರಲ್ಲ. ಹಾಗಂತ ಡಿಮ್ಯಾಂಡ್ ಮಾಡಿ ಅವ್ರೇನೋ ಜೋರು ಮಾಡಲ್ಲ. ಇಟ್ ಇಸ್ ಅ ರಾಂಗ್ ಕನ್ಸೆಪ್ಷನ್ ಅಗೈನ್. ಆಯಿತಾ? ಸೊ ಅದರ ಇನ್ನೂ ಸ್ವಲ್ಪ ಮುಂದೆ ಹೋದಾಗ ಹೇಳ್ತೀನಿ ಅದನ್ನು ಹೇಗೆ ಏನು ಅಂತ ಹೇಳಿಬಿಟ್ಟು. ಸೊ ಡಿಮ್ಯಾಂಡ್ ನೋಟಿಸ್ ಕಳಿಸಿದಾಗ 60 ಡೇಸ್ವರೆಗೂ ಬ್ಯಾಂಕ್ ಶುಡ್ ನಾಟ್ ಡೂ ಎನಿಥಿಂಗ್. ಅವ್ರಿಗೆ ಒಂದು ಆಪರ್ಚುನಿಟಿ ಕೊಡುತ್ತೆ. ಈಗಲೂ ಕೂಡ ಏನಿದೆ, ನೀವು ಪೇಮೆಂಟ್ ಮಾಡಿಬಿಡಿ, ಅಕೌಂಟ್ ಕ್ಲೋಸ್ ಮಾಡ್ಕೊಳ್ಳಿ. ಸಿ ಒನ್ಸ್ 13(2) ಇಸ್ ಇಶ್ಯೂಡ್, ಎಂಟೈರ್ ಡ್ಯೂಸ್ ಹ್ಯಾಸ್ ಟು ಬಿ ರೀಕಾಲ್ಡ್ ಆ್ಯಸ್ ಪರ್ 13(2). ಇಲ್ಲಿ ನೀವು ಅಕೌಂಟೇ ಕ್ಲೋಸ್ ಮಾಡ್ಕೋಬೇಕು ಫುಲ್ ಕಟ್ಟಿ, ಲೀಗಲಿ ಸ್ಪೀಕಿಂಗ್. ಸೊ ನನಗೆ ಅಷ್ಟು ಕಟ್ಟೋಕ್ಕಾಗ್ತಿಲ್ಲ, ನನಗೆ ಸ್ವಲ್ಪ ಟೈಮ್ ಕೊಡಿ ಅಂದರೆ ಇಟ್ ಈಸ್ ಅ ಡಿಸ್ಕ್ರಿಷನರಿ ಪವರ್ ಆಫ್ ದಿ ಬ್ಯಾಂಕ್. ಅದು ರೆಗ್ಯುಲರೈಸ್ ಆ ಕಾನ್ಸೆಪ್ಟ್ ಬರೋದೇ ಇಲ್ಲ ಅಲ್ಲಿ, ಆಯಿತಾ, ಲೀಗಲಿ ಸ್ಪೀಕಿಂಗ್. ಸೊ ಆದಮೇಲೆ ಏನೋ ಅವರು ಪೇಮೆಂಟ್ ಮಾಡೋರು ಅಂದರೆ ಅವರು ಲೋನು 30 lakhs ತೊಗೊಂಡಿದ್ದು ಆಗಿನ್ನೂ ಒಂದು 5-6 lakhs ಅಷ್ಟೇ ಕಟ್ಟಿರ್ತಾರೆ. ಆವಾಗಲೇ NPA ಆಯಿತು ಅಂದರೆ ಫುಲ್ಲು ಆ 30 lakhsವರೆಗೂ ರಿಮೈನಿಂಗ್ ಎಷ್ಟಿದೆ ಎಲ್ಲ ಸೇರಿಸೇ ಪೇಮೆಂಟ್ ಮಾಡಿಬಿಡ್ಬೇಕು ಅವರು. ಅಷ್ಟನ್ನು ಯೂಸ್ ಅಮೌಂಟ್ ಒಟ್ಟಿಗೆ ಮಾಡಬೇಕು NPA ಮಾಡಿಕೊಂಡ್ರೆ. ಅದರ್ವೈಸ್ ನೀವು ರೆಗ್ಯುಲರ್ ಇಟ್ಕೊಂತು ಅಂದರೆ ಇಲ್ಲ ರಿಸ್ಕ್ ಎಲ್ಲ ಬರಲ್ಲ. ಇದು ರಿಸ್ಕ್ ಬರುತ್ತೆ ಅಂತಲೇ ಅವ್ರು ಕಾಲ್ ಮಾಡ್ತಿದ್ದಾರೆ, ರಿಕ್ವೆಸ್ಟ್ ಕಾಲ್ಸ್ ಇರುತ್ತಲ್ಲ ಅದರಲ್ಲೆಲ್ಲ ಈ ಥರ ಹೇಳ್ತಾ ಇರ್ತಾರೆ, ಅವ್ರು ಎಜುಕೇಟ್ ಮಾಡ್ತಾ ಇರ್ತಾರೆ. ಬಿಕಾಸ್ ಆಫ್ ದಟ್ ಓನ್ಲಿ ದೇ ಆರ್ ಪೇಯ್ಡ್ ಓವರ್ ದೇರ್. ಅವ್ರಿಗೆ ಎಜುಕೇಟ್ ಮಾಡೋಕ್ಕೆ ಅಂತಾನೆ ಇವ್ರಿಗೆ ಟ್ರೈನಿಂಗ್ ಆಗಿರುತ್ತೆ. ಸೊ ಇದಾದಮೇಲಿಂದ ಅಗೈನ್ 60 ಡೇಸ್ ಕಂಪ್ಲೀಟ್ ಆಯಿತು. 61st ಡೇಯಿಂದ 61ನೇ ದಿನದಿಂದ ಅಗೈನ್ 30 ಡೇಸ್ ಟೈಮ್ ಕೊಡ್ತಾರೆ ಬೈ ಸೆಂಡಿಂಗ್ ಪೊಸೆಷನ್ ನೋಟಿಸ್ ಅಂಡರ್ ಸೆಕ್ಷನ್ 13(4). ಈ ಹಿಂದೆ ಮಾತಾಡಿದ್ದು 13(2) ಡಿಮ್ಯಾಂಡ್ ನೋಟಿಸು. ಸೆಕ್ಷನ್ 13(4) ಸಿಂಬಾಲಿಕ್ ಪೊಸಿಷನ್ ತೊಗೊಳುತ್ತೆ ಬ್ಯಾಂಕು. ಓಕೆ. ಸೊ ಅಲ್ಲಿ ಹೋಗಿ ಅದು ಪೊಸೆಷನ್ ನೋಟಿಸ್ ಅಂತ ಹೇಳ್ತೀವಿ, 13(4) ಕಳಿಸುವಂಥ ನೋಟಿಸು. ಸೊ ಅಲ್ಲಿ ಹೋಗಿ ಬ್ಯಾಂಕ್ ಬಾರೋವರ್ದು ಮನೆಗೆ ಹೋಗಿ ಏನು ಪೊಸೆಷನ್ ನೋಟಿಸ್ ಇದೆ ಆನ್ ದ ಡೋರ್ ಆಫ್ ದ ಬಾರೋವರ್ ಹೌಸ್ ಪೇಸ್ಟ್ ಮಾಡಿಬಿಟ್ಟು ಅದನ್ನು ಮ್ಯಾನೇಜರೇ ಹೋಗಬೇಕು. ದಟ್ ಟು ಸ್ಕೇಲ್ 4 ಹೋಗಿರಬೇಕು. ಸ್ಕೇಲ್ 4 ಅಂದರೆ ಚೀಫ್ ಮ್ಯಾನೇಜರ್ ಗ್ರೇಡ್ ಬರ್ತಾರೆ. ಓಕೆ, ಸ್ಕೇಲ್ 4 ಹೋಗಿಬಿಟ್ಟು ಅಲ್ಲಿ ಪೇಸ್ಟ್ ಮಾಡಿ ಆ್ಯಂಡ್ ರಿಕವರಿ ಏಜೆಂಟ್ ಕೂಡ ಜೊತೆಗೆ ಹೋಗಿರ್ತಾರೆ. ಅವ್ರಿಗೂ ಒಂದು ಮಾತು ಹೇಳಿ ಬರ್ತಾರೆ, ನೋಡಿ ಸಿಂಬಾಲಿಕಾಗಿ ಪೊಸಿಷನ್ ತೊಗೊಂಡಿದ್ದೀವಿ, ನೀವು ಈಗಲೂ ಒಂದು ಚಾನ್ಸ್ ಇದೆ, ನೀವು ಪೇಮೆಂಟ್ ಮಾಡಿಬಿಡಿ. ಲೋನ್ ರೀಪೇಮೆಂಟ್ ಮಾಡಿದ್ರೆ ನಾವು ಫಿಸಿಕಲ್ ಪೊಸಿಷನ್ ತೊಗೊಳ್ಳಲ್ಲ. ಸೊ ನೀವು ಇವಾಗಲೇ ಮಾಡಿಬಿಡಿ, ಇನ್ನೂ 30 ಡೇಸ್ ಟೈಮ್ ಇದೆ ಅಂತ ಹೇಳಿ ಬರ್ತಾರೆ. ಆಗಲೂ ಯಾರೂ ಹರಾಜು ಮಾಡೋಕ್ಕೆ ಬರೋದೂ ಇಲ್ಲ ಆ ಥರ. ಸೊ ಅದಾಯಿತು, ವಾಪಸ್ ಬಂದರು. 30 ಡೇಸ್ ಆದ್ರೂ 30 ದಿನ 30 ಡೇಸ್ ಆಗ್ಲೂ ಅವರು ಲೋನ್ ರೀಪೇಮೆಂಟ್ ಮಾಡೋದಿಲ್ಲ. ಆವಾಗ ಅದೆಲ್ಲಿ ಪ್ರೋಸೆಸ್ ಫಾರ್ ಸೆಕ್ಷನ್ 14 ಆರ್ಡರ್. ಸರ್ ಏನದಪ್ಪ ಅಂತ ಗೊತ್ತಿಲ್ಲ. ಅಂದರೆ ಜನಗಳು ಯಾವಾಗಲೂ ಬೈಕೊಳ್ತಾ ಇರ್ತಾರೆ, ಬ್ಯಾಂಕ್ ಅವ್ರು ಬಂದು ಹರಾಜು ಮಾಡ್ತಾರೆ, ಮನೆ ಮುಂದೆ ಕೂತ್ಕೊಳ್ತಾರೆ ಅಂತ ಹೇಳಿ. ನೀವು ಹೇಳ್ತಾ ಇದ್ದೀರಾ ಆ ಥರ ಏನು ರ್ಯಾಶಾಗಿ ಬಿಹೇವ್ ಮಾಡಲ್ಲ ಅಂತ ಹೇಳಿ? ಅಲ್ಲ, ಕೆಲವೊಂದು ಕಡೆ ಇತ್ತು ಅದು. ಯಾರೋ ಒಬ್ಬರಿಬ್ಬರು ಮಾಡಿದೆ, ನಿಮ್ಗೆ ಗೊತ್ತಿಲ್ಲ, ಬಾರೋ ವರ್ಷನೇ ಹೊಡೆದಾಕಿದ್ದಾರೆ. ಅಂದರೆ ಮನೆ ಹತ್ರ ಹೋದರೆ ರಿಕವರಿ ಏಜೆಂಟ್ಗೆ ಹೊಡೆದು ಎಲ್ಲ ಅದು ಎಲ್ಲೂ ಆಚೆ ಬಂದಿಲ್ಲ. ಹಂಗಾಗಿ ಜನ. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.